ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಹಾಗೆ ಎಲ್ಲರೂ ಕೂಡ ಅಭ್ಯಾಸನ ಚೆನ್ನಾಗಿ ನಡೆಸ್ತಾ ಇದ್ದೀರಾ ಅನ್ಕೋತೀನಿ. ನಂದು ಕೂಡ ಒಂದು 2 ಡೇಸ್ ಸ್ಟಡಿ ಗ್ಯಾಪ್ ಆಯಿತು. ಇವತ್ತಿನ ಸ್ಟಡಿ ಬಂದುಬಿಟ್ಟು ಪಾಲಿಟಿಕ್ಸ್ನ ಸ್ವಲ್ಪ ಇನ್ಕಂಪ್ಲೀಟ್ ಆಗಿತ್ತು. ಅದನ್ನು ಕೂಡ ಸ್ವಲ್ಪ ರೀಡ್ ಮಾಡಿಬಿಟ್ಟು ಹಂಗೆ ಸ್ವಲ್ಪ ಪಾಯಿಂಟ್ಸ್ ನೋಟ್ ಮಾಡೋಣ ಅಂತ ಕೂತ್ಕೊಂಡೆ. ಹಾಗೆ ವಿಡಿಯೋನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನಲ್ಲಿ ನೆಕ್ಸ್ಟು ನಾನು ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಅಥವಾ ನೀವೇನಾದರೂ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಅಂದರೆ ಇವತ್ತೊಂದು ಏನಾದರೂ ಸ್ಪೆಷಲ್ಲಾಗಿ ಈ ಥರ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ಏನು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್, ಆವಾಗಲೇ ಅರ್ಥ ಆಗೋದು. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಅಂದರೆ ಸ್ಪೆಷಲಾಗಿ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರೆ ನೀವು ನಾನು ಜಾಸ್ತಿ ಬರೀ ಇದು ಸಬ್ಜೆಕ್ಟ್ ವೈಸೇ ಸೋಷಿಯಲ್ ಸೈನ್ಸ್ ಈ ಥರ ಬರೀ ಸಬ್ಜೆಕ್ಟ್ ವಿಡಿಯೋ ಮಾಡ್ತಾ ಇದ್ನಲ್ಲ, ಹಂಗಾಗಿ ನೀವು GKಗೆ ಯಾವ ಥರ ಸ್ಟಡಿ ಮಾಡ್ತಾ ಇದ್ದೀರಾ ಹೇಳ್ರಿ ಅಂತ ಇದ್ರಲ್ಲ, ಅದಕ್ಕೋಸ್ಕರ ನಾನು ಕೂಡ GKಗೆ ಸ್ಟಡಿ ಮಾಡ್ತಾ ಇದ್ದೀನಿ. ಅದನ್ನು ಡೈಲಿ ಅಷ್ಟು ಸಬ್ಜೆಕ್ಟಿಂದ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಕನಿಷ್ಠ ಅಂದರೆ ಡೈಲಿ 3 ಸಬ್ಜೆಕ್ಟಿಂದ ಒಂದು 10 ಕ್ವಶನ್ನ ನೋಟ್ ಮಾಡ್ತೀನಿ ನಾನು. ಅದೇ ನೋಟ್ನ ಮತ್ತು ವಿಡಿಯೋದಲ್ಲಿ ನಿಮಗೆ ವಾಯ್ಸ್ ಕೊಡ್ತೀನಿ ಮತ್ತು ಆ ವಿಡಿಯೋನು ಕೂಡ ರೆಕಾರ್ಡ್ ಮಾಡಿ ಪಾಯಿಂಟ್ಸ್ನ ಯಾವ ಥರ ಬರ್ದಿದ್ದೀನೋ ಅದೇ ಪ್ರಕಾರ ನಾನು ರೀಡ್ ಮಾಡ್ತಾ ಹೋಗ್ತೀನಿ. ಈ ಥರ ಡೈಲಿ 3 ಸಬ್ಜೆಕ್ಟಲ್ಲಿ 30 ಕ್ವಶನ್ನ ನಾನು ರಿವಿಷನ್ ಮಾಡೋಣ ಅಂತ ಇದ್ದೀನಿ. ಬೇರೆ ಎಲ್ಲೂ ಹೋಗಲ್ಲ, ನನ್ನ ನೋಟ್ಸನ್ನೇ ನಿಮಗೆ ಶೇರ್ ಮಾಡಬೇಕು ಅಂತ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದೀರಾ, ನೀವು ಯಾವ ನೋಟ್ಸ್ ಓದ್ತಾ ಇದ್ದೀರಾ, ಯಾವ ಬುಕ್ ಓದ್ತಾ ಇದ್ದೀರಾ ಅಂತ ನಿಮಗೂ ಕೂಡ ಡೌಟ್ಸ್ ಇರುತ್ತಲ್ವ, ಅದು ಕೂಡ ಕ್ಲಿಯರ್ ಆದಂಗೆ ಆಗುತ್ತೆ. ಮತ್ತು ನನಗೂ ಕೂಡ ಸ್ವಲ್ಪ ರಿವಿಷನ್ ಆಗುತ್ತೆ, ಜೊತೆಗೆ ನಿಮಗೂ ಕೂಡ ತುಂಬ ಯೂಸ್ ಆಗುತ್ತೆ. ಇನ್ನು ನೋಟ್ಸ್ ಎಲ್ಲ ಮಾಡ್ಕೊಳಕ್ಕೆ ಟೈಮ್ ಇರಲ್ಲಲ್ವ, ಹಾಗೆ ಆ ವಿಡಿಯೋನೇ ಒಂದು 2-3 ಸಲ ರಿಪೀಟ್ ಮಾಡ್ತಾ ಇದ್ವಿ ಅಂತ ಡೈಲಿ ಅಲ್ಲೇ ನಮಗೆ ಪಾಯಿಂಟ್ಸ್ ವೈಸ್ ಬಂದುಬಿಡುತ್ತೆ. ಈ ಥರ GK ಪೇಪರಲ್ಲಿ ಮಂತ್ಲಿ ಮ್ಯಾಗ್ಝಿನ್ಸ್ ರೀಡ್ ಮಾಡ್ತಾ ಇರ್ತೀನಲ್ವ, ಅದರಲ್ಲಿ ಒಂದು 10 ಪಾಯಿಂಟ್ಸು, ಆಮೇಲೆ ಕಂಪ್ಯೂಟರ್ ಸಬ್ಜೆಕ್ಟಲ್ಲಿ ಒಂದು 10 ಕ್ವಶನ್ ಆನ್ಸರು, ಮತ್ತು ಹೆಲ್ತ್ ಆ್ಯಂಡ್ ಎಜುಕೇಷನಲ್ಲಿ ಒಂದು 10 ಕ್ವಶನ್ ಆನ್ಸರು, ಈ ಥರ ಒಂದು 3 ಸಬ್ಜೆಕ್ಟನ್ನ ಡಿವೈಡ್ ಮಾಡಿಬಿಟ್ಟು ಡೈಲಿ ಒಂದು 30 ಕ್ವಶನ್ನ ನಾನು ರೈಟ್ ಮಾಡಿರ್ತೀನಲ್ವ ಪಾಯಿಂಟ್ಸ್ನ, ಅದನ್ನು ಅದೇ ವಿಡಿಯೋದಲ್ಲಿ ನಾನು ಹಂಗೆ ಪಾಯಿಂಟ್ಸ್ನ ರೀಡ್ ಮಾಡ್ತಾ ಹೋಗ್ತೀನಿ. ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ಕೋತೀನಿ. ಅದಕ್ಕೆ ಈ ಥರ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಈ ಒಂದು ವಿಡಿಯೋ ನೆಕ್ಸ್ಟ್ ಮಾಡಬೇಕು ಮಾಡಬಾರ್ದಂತ ನಿಮ್ಮ ಕಾಮೆಂಟ್ ನೋಡಿ ನಾನು ನೆಕ್ಸ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ, ಏನು ಮಾಡಬೇಕು ಅಂತ. ಆ ಥರ ಏನಾದರೂ ಸ್ಪೆಷಲಾಗಿ ನಾನು ಡೈಲಿ ಏನು ಮಾಡ್ತಾಯಿರ್ತೀನಿ, ನಾನು ಅಪ್ಡೇಟ್ ಯಾವ ಥರ ಮಾಡ್ಕೊಡ್ತೀನಿ ಅಂತ ನಿಮಗೂ ಕೂಡ ಅದನ್ನು ಹೇಳ್ಬೇಕು ಅಂತ ಅಂದ್ಕೊಂಡೆ ಅಷ್ಟೆ. ಈ ಥರ ನಾನು ಡೈಲಿ 3 ಸಬ್ಜೆಕ್ಟ್ನ ಡಿವೈಡ್ ಮಾಡಿಬಿಟ್ಟು ಪಾಯಿಂಟ್ಸ್ನ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪ್ರೋಸೆಸ್ನ ನೋಡಿ ನಿಮ್ಮ ಕಮೆಂಟ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇನ್ನು ಯಾರು ಕೂಡ GPSರು ಮತ್ತು PSTರು ಆಮೇಲೆ HSTರು ಎಲ್ಲವೂ ಕೂಡ ಕಾಲ್ ಮಾಡ್ತಾರೆ. ಪ್ರೋಸೆಸ್ ನಡೀತಾನೆ ಇದ್ದಾವೆ, ಯಾಕಂದರೆ ಇದು ಒಂದು ದಿನದ ಕೆಲಸ ಅಲ್ಲ. ಬಟ್ ಇನ್ನೊಂದೇನು ಅಂದರೆ ನಾವು ನೆಕ್ಸ್ಟು ಅದು ನೋಟಿಫಿಕೇಷನ್ ತೀರಾ ಹತ್ರ ಬಂದುಬಿಟ್ರೆ ನಮಗೆ ನುಂಗಲಾರದ ಬಿಸಿ ತುಪ್ಪ ಅಂತಾರಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾರು ಕೂಡ ಮತ್ತೆ ಹಂಗೆ ಸ್ಟಾಪ್ ಮಾಡೋದು ಬೇಡ ಸ್ಟಡಿನ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕೆ ಗೊತ್ತಾ, ನಮಗೆ ನಾವು ಹೆಣ್ಮಕ್ಳಿಗೆ ಈಗ ಎಲ್ಲಿಗೆ ಹೋದ್ರೂ ಕೆಲಸಗಳು ಇದ್ಬಿಡ್ತವೆ. ಈಗ ಕಿಚನ್ನಿಗೆ ಹೋದ್ವಿ ಅಂದರೆ ನಾವು ಓದೋದು ಮರ್ತ್ಬಿಡ್ತೀವಿ. ಈಗ ಓದೋ ಹತ್ರ ಬಂದ್ವಿ ಅಂದರೆ ಕಿಚನ್ಗೆ ಹೋಗಿ ಇಂಟ್ರೆಸ್ಟೇ ಬರೋಲ್ಲ, ಆ ಥರ ಅನಿಸ್ಬಿಡುತ್ತೆ. ಅದ್ರ ನಡುವೆಯೂ ನಾವು ಇಂಟ್ರೆಸ್ಟ್ ಕೊಟ್ಟು ಓದಬೇಕಂದ್ರೆ ಇನ್ನೊಂದು ಯಾವುದಾದ್ರೂ ಕೆಲಸ ಬಂದುಬಿಡುತ್ತೆ, ತುಂಬ ಬೇಜಾರಾಗ್ಬಿಡುತ್ತೆ. ಏನೇನೋ ಹೋಪ್ ಇಟ್ಕೊಂಡಿರ್ತೀವಿ, ಇದೆಲ್ಲ ಬೇಜಾರು ಅನಿಸ್ಬಿಡುತ್ತೆ. ಯಾವುದಾದ್ರೂ ಒಂದು ಸೆಂಟ್ರ್ ಒಂದು ಕೆಲಸ ಬರೋದು ಅಥವಾ ಇಂಟ್ರೆಸ್ಟ್ ಹೋಗ್ಬಿಡ್ತು ಅಂದರೆ ಹೋಗು ಅತ್ಲಾಗೆ ಯಾರು ಓದ್ತಾರೆ ಅಂತ ಬುಕ್ಸ್ ಅಲ್ಲೇ ಇಟ್ಬಿಟ್ಟು ಹೋಗ್ಬಿಡ್ತೀವಿ ಒಂದೊಂದು ಸಲ. ಹಂಗೆ ಬೇಜಾರು ಅನಿಸ್ಬಿಡುತ್ತೆ ಏನೇನೋ ಕೆಲಸಗಳು ಬಂದಾಗ. ಈ ಥರನೂ ಕೂಡ ಆಗ್ತಾ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ಈ ಒಂದು ನಮ್ಮ ಗುರಿ ಸಾಧನೆಗೆ ನೂರಾರು ಅಡ್ಡಿ ಆತಂಕಗಳು ಬಂದೇ ಬರ್ತಾವಲ್ವ. ಎಲ್ರಿಗೂ ಕೂಡ ಆ ಸಮಸ್ಯೆಗಳು ಇದ್ದಾವೆ, ಒಬ್ಬರಿಗೆ ಅಂತಲ್ಲ. ಆ ಎಲ್ಲ ಪ್ರಾಬ್ಲಮ್ನೂ ಕೂಡ ನಾವು ದಾಟಿ ಒಂದು ಗುರಿಯನ್ನು ಸಾಧಿಸಬೇಕಾಗುತ್ತೆ. ಇವಾಗ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಎಲ್ಲ ಅತಂತ್ರ ಸ್ಥಿತಿಗೆ ಬಂದುಬಿಟ್ಟೈತೆ. ಈಗ ಎಕ್ಸಾಮಿಗೆ ಕೂಡ ಕರೆಕ್ಟಾಗಿ ಓದೋಕ್ಕಾಗಲ್ಲ, ಈ ಕಡೆ ಫ್ಯಾಮಿಲಿ ಕೂಡ 100% ಅವ್ರಿಗೂ ಕೂಡ ಟೈಮ್ ಕೊಡೋಕ್ಕಾಗಲ್ಲ.
ಏನೋ ಒಂಥರ ಗಲಿಬಿಲಿ ಅನಿಸ್ಬಿಡುತ್ತೆ. ಮತ್ತು ಈ ಎಕ್ಸಾಮ್ ಕೂಡ ಒಂದು ಸಲ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಸಡನ್ನಾಗಿ ನ್ಯೂಸಲ್ಲೆಲ್ಲ ಬರುತ್ತೆ. ಮತ್ತೆ ಒಂದು 3-4 ತಿಂಗಳು ಅದ್ರದ್ದು ಸೌಂಡೇ ಇರಲ್ಲ. ಈ ಥರ ಅನ್ನಿಸ್ಬಿಡುತ್ತೆ. ಏನು ಮಾಡೋಕ್ಕೂ ಕೂಡ ಬೇಜಾರಾಗುತ್ತೆ. ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರೋಕ್ಕೂ ಕೂಡ ಯಾಕಾದರೂ ಓದಿದ್ನಪ್ಪ ಎಜುಕೇಷನ್ ಮಾಡಲಿಲ್ಲ ಅಂದ್ರೂ ಸುಮ್ಮನೆ ಒಂದು SLCನ PUCನ ಮುಗಿಸ್ಕೊಂಡಿದ್ರೆ ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಆರಾಮಾಗಿ ಎಲ್ಲ ಫ್ಯಾಮಿಲಿ ನೋಡ್ಕೊಂಡಿರ್ತಿದ್ವಿ ಅಂತ ಅನ್ನಿಸ್ಬಿಡುತ್ತೆ. ಎಲ್ರಿಗೂ ಕೂಡ ಹಾಗೆ ಅನಿಸಿರುತ್ತೆ. ಯಾಕಂದರೆ ಎಲ್ರಿಗೂ ಕೂಡ ಈಗ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೊಂದು ಪೆನ್ನು ಕೂಡ ಮತ್ತು ಬೇರೆಯವ್ರನ್ನ ಒಂದು ಪೆನ್ನು ತಗೊಳಕ್ಕೂ ಕೂಡ ಬೇರೆಯವ್ರನ್ನ ದುಡ್ಡು ಕೇಳಬೇಕಾಗುತ್ತೆ. ಅಥವಾ ಎಷ್ಟೋ ಒಂದು PDF ನೋಟ್ಸು ನಮಗೆ ಇಂಟ್ರೆಸ್ಟ್ ಇರುತ್ತೆ, ತಗೋಬೇಕನ್ನೋ ಆಸೆ ಇರುತ್ತೆ. ಆಮೇಲೆ ಅದಕ್ಕೂ ಕೂಡ ಮತ್ತಿನ್ನೇನು ಅಮೌಂಟ್ ಕೇಳೋದು ಬಿಡು ಅಂತ ಸುಮ್ಮನೆ ಆಗಿಬಿಡ್ತೀವಿ. ಮತ್ತು ಈ ಕಡೆ ಫೋನಲ್ಲೂ ಕೂಡ ಪದೇ ಪದೇ ನೋಡೋಕ್ಕೂ ಆಗೋಲ್ಲ. ಅದನ್ನು ನೋಡಬೇಕಂತ ಇಷ್ಟ, ಓದಬೇಕಂತ ಆಸೆ ಇರುತ್ತೆ. ಮತ್ತು ಹಂಗೇ ಒಂದು 4-5 ಕ್ವಷನ್ ನೋಡ್ತೀವಿ ಮೊಬೈಲಲ್ಲಿ, ಹಂಗೆ ಮುಚ್ಚಿಟ್ಬಿಡ್ತೀವಿ. ಈ ಥರ ತುಂಬ ಗಲಿಬಿಲಿ ಅತಂತ್ರ ಸ್ಥಿತಿಯಲ್ಲಿ ಇದ್ಬಿಟ್ಟಿವಿ ಅನ್ನಿಸ್ತಾ ಇದೆ ನನಗೂ ಕೂಡ. ಈಗ ಹಿಗ್ಗಮುಗ್ಗ ಒಂದು ಬುಕ್ಸು, ಒಂದು ನೋಟ್ಸು ಎಲ್ಲ ಖರ್ಚು ದುಡ್ಡು ಇಸ್ಕೊಂಡು ಈ ಥರ ಎಲ್ಲ ಖರ್ಚು ಮಾಡೋಕ್ಕೂ ಕೂಡ ದುಡ್ಡಿಂದು ಸಮಸ್ಯೆನೂ ಕೂಡ ಇರುತ್ತೆ. ಅವಶ್ಯಕತೆ ಏನೈತೆ ಅದನ್ನು ತಗೊಳ್ಳೋಣ ಅಂದರೆ ಎಲ್ಲವೂ ಕೂಡ ಅವಶ್ಯಕತೆ ಅಂತ ಅನ್ನಿಸ್ತಾ ಇರ್ತವೆ. ಆವಾಗ ನಾವು ಇವನ್ನೆಲ್ಲ ತ್ಯಾಗ ಮಾಡಬೇಕಾಗುತ್ತೆ. ಬಿಡು ನೋಟ್ಸ್ ನಾಳೆ ತಗೊಳ್ಳೋಣ, PDFಗಳು ನಾಳೆ ಎಲ್ಲ ತಗೊಂಡ್ರಾಯ್ತು ಪ್ರಿಂಟೌಟು, ಈಗ ಸದ್ಯಕ್ಕೆ ಹಿಂಗೆ ರೆಫರ್ ಮಾಡೋಣ ಅನಿಸುತ್ತೆ. ಎಕ್ಸಾಮ್ ಹತ್ರ ಬಂದಾಗ ರಿವಿಷನ್ ಮಾಡೋಕ್ಕೆ ಹೋದಾಗ ಎಲ್ಲ ಸಬ್ಜೆಕ್ಟನ್ನು ಕೂಡ ಓದೋಕ್ಕಾಗಲ್ಲ. ಈ ಥರ ಅನ್ನಿಸ್ಬಿಡುತ್ತೆ. ನನಗೂ ಕೂಡ ಹಂಗೆ ಅನ್ನಿಸ್ತಾ ಇದೆ. ನಮ್ಮ ಮನೆಯಲ್ಲಿ ಏನು ನೋಟ್ಸು ಅಥವಾ ಏನು ಕೊಡ್ಸೋಕ್ಕೂ ಅವರು ಏನು ಕೊಡಿಸಲ್ಲ ಅಂತ ಹೇಳಲ್ಲ. ಬಟ್ ನಾನೇ ಕೇಳೋಕ್ಕೆ ಒಂಥರ ಹಿಂಜರಿತೀನಿ. ಇದೆಲ್ಲ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಏನಾದರೂ ಜಾಬ್ ಆಗಲಿಲ್ಲ ಅಂದರೆ, ಕಾಲ್ ಮಾಡಲಿಲ್ಲ ಅಂದರೆ ಸುಮ್ಮನೆ ಇಷ್ಟೊಂದೆಲ್ಲ ತಗೊಂಡು ವೇಸ್ಟ್ ಆಗುತ್ತಲ್ವ ಅಂತ ಒಂದೊಂದು ಸಲ ಬಂದುಬಿಡುತ್ತೆ ಮೈಂಡಿಗೆ. ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಆ ಪಾಯಿಂಟ್ಸ್ನ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮೀರಿ ಒಂದೊಂದು ಸಲ ನನಗೆ ಎಷ್ಟಂತ ಬರೆಯೋದಪ್ಪ, ಎಷ್ಟಂತ ನೋಟ್ಸ್ ಮಾಡೋದು, ಎಷ್ಟಂತ ಫೋನಲ್ಲಿ ನೋಡೋದು, PDF ತಗೊಂಡಿದ್ರೆ ಎಲ್ಲ ರಿವಿಷನ್ ಆಗ್ತಿತ್ತಲ್ಲ ಅಂತ ನನಗೂ ಕೂಡ ಅನ್ನಿಸ್ಬಿಡುತ್ತೆ. ನಾವು ಈ ಥರ ಪರಿಸ್ಥಿತಿಯಲ್ಲಿ ಇದ್ದೀವಿ. ಯಾಕಂದರೆ ಇದನ್ನು ಹೇಳ್ಕೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಬಟ್ ನಾನು ಹೆಂಗೋ ನನ್ನ ಯೂಟ್ಯೂಬಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಮನಸ್ಥಿತಿನೆಲ್ಲ. ಯಾಕಂದರೆ ಕೆಲವು ನಮ್ಮ ಸೇಮ್ ಮನಸ್ಥಿತಿಯರು ಒಂದೇ ಇರೋದ್ರಿಂದ ಅವ್ರಿಗೂ ಕೂಡ ನಮ್ಮ ಮನಸ್ಥಿತಿಗಳು ಆ ಥರ ಅನ್ನಿಸ್ತಾ ಇರ್ಬೋದು ಅಂತ ಅಷ್ಟೇ ನನ್ನ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಎಲ್ರಿಗೂ ಕೂಡ ಇದೇ ರೀತಿ ಪರಿಸ್ಥಿತಿಯಲ್ಲಿದ್ದೀರಾ ಅನ್ಕೋತೀನಿ. ನಿಜವಾಗ್ಲೂ ನಾನು ಕೂಡ ಎಲ್ಲ PDFಗಳ್ನೆಲ್ಲ ನೋಡ್ಕೊಂಡು ಒಂದು ಸಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಬಿಡೋಣ ಅನಿಸುತ್ತೆ. ಬಟ್ ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚಾಗುತ್ತಲ್ವ, ಅಷ್ಟೊಂದು ನೆಸೆಸಿಟಿ ಇದೆಯಾ, ಅಷ್ಟೊಂದು ತಗೋಬೇಕಾ ಅಂತ ಒಂದು ಸಲ ಬಂದುಬಿಡುತ್ತೆ ನನಗೆ. ಆವಾಗ ಏನು ಮಾಡ್ತೀನಿ, ಸುಮ್ಮನೆ ನೋಟ್ಸ್ಗಳ್ನ ಪಾಯಿಂಟ್ಸ್ ವೈಸ್ ಮಾಡ್ತೀನಿ. ಮತ್ತು ಬರಿತಾ ಇರ್ತೀನಿ. ಎಷ್ಟಂತ ಬರೆಯೋಕ್ಕೆ ಆಗ್ತಿಲ್ಲ, ಸುಮ್ಮನೆ PDF ತಗೋಬೇಕಿತ್ತು, ಎಂಥದ್ದು ಪ್ರಿಂಟ್ ತಗೋಬೇಕಿತ್ತು ಅಂತ ಈ ಥರ ಎಲ್ಲ ಬಂದುಬಿಡುತ್ತೆ ಅವಾಗ. ಆದ್ರೂ ಏನೂ ಮಾಡೋಕ್ಕಾಗಲ್ಲ. ಈ ಸಲ ನಿರ್ಧಾರ ಮಾಡಿಬಿಟ್ಟಿನಿ. ಯಾಕಂದರೆ ನನ್ನ ಮಗಳದು ಇವಾಗ LKG ಇರೋದ್ರಿಂದ ನೆಕ್ಸ್ಟ್ UKG ಒಂದು ಸಲ ಇನ್ನೊಂದು ಇಯರ್ ಟೈಮ್ ಸಿಗುತ್ತೆ. ಅದಾದಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋದ್ಮೇಲೆ ಮಾರ್ನಿಂಗ್ ಟು ಈವ್ನಿಂಗ್ ಅವಳು ಕ್ಲಾಸ್ ಇರೋದ್ರಿಂದ ಅಷ್ಟು ನನಗೆ ಏನೋ ಒಂದು ಪ್ರೈವೇಟಾಗಿ ನನಗೆ ಆದ ಒಂದು 8 ಗಂಟೆ ಅಷ್ಟು ಟೈಮ್ ಸಿಕ್ಕಿದಾಗ ನಾನು ಏನಾದರೂ ಒಂದು ಜಾಬ್ ಮಾಡಬೇಕು ಅಥವಾ ಪ್ರೈವೇಟಲ್ಲೋ ಎಲ್ಲಾದರೂ ಒಂದು ಜಾಬಿಗೆ ಸೇರಬೇಕು ಅಂತ ಅನಿಸುತ್ತೆ. ಬಟ್ ಈಗ 2 ವರ್ಷ ಅವಕಾಶ ಇದೆ. ಈ 2 ವರ್ಷದಲ್ಲಿ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನವನ್ನು ಮಾಡ್ತೀನಿ. ಇವಾಗಂತೂ ಹೆಂಗೂ ಡಿಸೈಡ್ ಮಾಡೀನಿ. ಆಲ್ಮೋಸ್ಟ್ 50% ಸಿಲೆಬಸ್ ಕವರ್ ಆಗ್ತಾ ಇದೆ. ಇನ್ನೂ ನಿಧಾನಕ್ಕೆ ಎಕ್ಸಾಮ್ ಕಾಲ್ ಮಾಡಿದ್ರು ಪರವಾಗಿಲ್ಲ. ದಿನಾನೇ ಎಲ್ಲ ಕೆಲಸ ಮುಗಿಸ್ಕೊಂಡು ನನಗೆ ಸಿಗೋ ಟೈಮಲ್ಲೇ ಸ್ಟಡಿನ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇನ್ನೂ ವಿಡಿಯೋದಲ್ಲಿ ನೋಡಿ ಕಾಮೆಂಟ್ ಮಾಡ್ತಾ ಇರ್ತೀರಲ್ಲ, ಅದಕ್ಕೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಈ ಥರ ಪಾಯಿಂಟ್ಸ್ ನೋಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಷಯಕ್ಕೆ ನಿಮ್ಮ ಅನಿಸಿಕೆನ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಹೇಗೆ ಅನ್ನಿಸ್ತೀರೋ ಆ ಥರ, ಇಲ್ಲ ಇದೇ ಥರ ಡೈಲಿ ಮೋಟಿವೇಶನ್ ವಿಡಿಯೋ ಮಾಡಿ ಸಾಕು ಅಂದರೆ ಇಷ್ಟೇ ಮಾಡ್ತೀನಿ. ಅಥವಾ ಪಾಯಿಂಟ್ಸ್ ನೀವೇನು ಸ್ಟಡಿ ಮಾಡ್ತೀರಾ ಅದನ್ನೇ ನಮಗೆ ಸ್ವಲ್ಪ ಶೇರ್ ಮಾಡಿ ಅಂದರೆ ವಿಡಿಯೋನ ಮಾಡಾಕ್ತೀನಿ. ಯೂಸ್ ಆಗುತ್ತೆ ಅಂತ ಅಷ್ಟೇನೇನಿಲ್ಲ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಿಡಿಯೋನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.